ನಿಮ್ಮನ್ನ ಅರಾಜಕತಾವಾದಿ ಆ್ಯಂಡ್ ಏನೇನೋ ಮಾತಾಡ್ತಾರೆ, ಇದೆಲ್ಲವೂ ನಿಜಕ್ಕೂ ನಡೆಯುತ್ತಾ ಅನ್ನೋ ಥರ ಒಂದಷ್ಟು ಕಮ್ಮಿ ಅವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ. ಈ ಥರದ್ದೆಲ್ಲ ಒಂದಷ್ಟು ಜನ ಹಾಕಿದ್ದಾರೆ. ಏನು ತಲೆ ಹರಟೆ ಥರ ಮಾತಾಡ್ತಾರೆ, ಏನು ಇವೆಲ್ಲ ಏನಪ್ಪ ಸುಮ್ಮನೆ ಮಾತಾಡ್ತಾರೆ, ಅರ್ಥವೇ ಇಲ್ಲ, ಈ ಥರದ್ದೆಲ್ಲ ಹೇಳುವಂಥ ವ್ಯಕ್ತಿಗಳೇ ಖಡಕ್ ಆಗಿ ಏನು ಹೇಳ್ತೀರ ಅಂತ. ಬದಲಾವಣೆ ನಿಮ್ಮಿಂದ ಸಾಧ್ಯ ಅಂತ. ಚೇಂಜ್ ಆಗ್ಲಿ ಅವರು ಅಂತ ಕೇಳ್ತೀನಿ ಅಷ್ಟೇ. ಸ್ವಲ್ಪ ಬದಲಾಗ್ರಪ್ಪ. ನಾನು ಇವಾಗ ಅದಕ್ಕೆಲ್ಲ ಆನ್ಸರೇ ಇವಾಗ ಮಾಡಿದ್ದಷ್ಟೇ. ಈಸಿಯಾಗಿ ಒಬ್ರು ಬೈಯೋದು ದೊಡ್ಡ ವಿಷಯ ಅಲ್ಲ. ಜಸ್ಟ್ ಗೋ ಅಂಡ್ ಎನ್ಕ್ವೈರ್. ಅವಾಗ ನನ್ನ ಬದಲು ನೀವೇನೋ ಮಾಡ್ಬಿಡ್ತೀರಾ ಅಂತ, ನನ್ನ ಬೈಯೋ ಬದಲು ನೀವೇನೋ ಅದ್ಭುತ ಮಾಡ್ಬಿಡ್ತೀರಾ ಅಂತ ಅಷ್ಟೇ. ಒಂದಷ್ಟು ಹೊತ್ತು ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನನಗೋಸ್ಕರ ಅಲ್ಲ, ನೀವು ನನ್ನ ತಿದ್ದೋಕೋಸ್ಕರ ಮಾಡ್ಬೇಡಿ. ಓಕೆ, ನನ್ನ ಇನ್ನೇನ್ ತಿತ್ತೀರಾ, ಆಯ್ತು 58 60 ಆಗ್ತಾ ಬಂತು, ಅಟ್ಲೀಸ್ಟ್ ನೀವು ಚೇಂಜ್ ಆಗ್ತೀರಾ, ನೀವೇನೋ ಅದ್ಭುತವಾಗಿ ಏನೋ ಸಾಧಿಸ್ತೀರಾ. ಜಸ್ಟ್ ಎನ್ಕ್ವೈರ್, ಗೋ. ನಿಲ್ಲಿಸ್ಬೇಡಿ ಅಲ್ಲಿಗೆ. ಬ್ಲೇಮಿಂಗು ಇನ್ಎಫಿಷಿಯಂಟ್ ಪರ್ಸನ್ ಮಾತ್ರ ಬ್ಲೇಮ್ ಮಾಡೋದು ಇನ್ನೊಬ್ಬನ್ನ. ಜ್ಞಾಪಕ ಇಟ್ಕೊಂಡ್ಬಿಡಿ ಅದನ್ನ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್. ಸೂಪರ್. ನಾನು ಎಫಿಷಿಯೆಂಟ್ ಆಗಿರಿ, ನಾನು ಬಾಪ ಪಕ್ಕದಲ್ಲಿ ನಾನೇ ಮಾಡ್ತೀನಿ ಅಂತೀನಿ. ಇಲ್ಲ ನಾನು ಬಾಪ ನೀನ್ ಬೇಡ, ನಾನು ಇನ್ನೊಬ್ಬನ ಇಟ್ಕೊಂಡು ಮಾಡ್ತೀನಿ ಅಂತೀನಿ. ನಾನು ಬೈಯಲ್ಲ. ನಾನು ಬೈಕೊಂಡು ಇದು ಮಾಡ್ಕೊಂಡು ಅವನ ಹತ್ರ ಕೆಲಸ ಏನಕ್ಕೆ ಮಾಡ್ತೀನಿ ನಾನು? ಬಿಕಾಸ್ ಐ ಆಮ್ ಇನ್ಎಫಿಷಿಯೆಂಟ್ ಆದಾಗ ನನ್ನಲ್ಲಿ ಅರ್ಹತೆ ಇದೆ, ನಾನು ಬೇರೆಯವ್ನು ಬೈಯಲ್ಲ. ಅದಕ್ಕೆ ಬರೆದಿಟ್ಕೊಂಡ್ಬಿಡಿ. ಅವ್ನು ಬೈತಾ ಏನಂದ್ರೆ ಅವನ ಹತ್ರ ಅರ್ಹತೆ ಇಲ್ಲ ಅಂತ ಅಷ್ಟೇ. ಎಸ್, ತಲೆ ಕೆಡ್ಸ್ಕೊಬಾರ್ದು. ಯಾರೇ ಕಮೆಂಟ್ ಮಾಡಿದ್ರು, ಯಾರೋ ಕಾಲು ಅರ್ಹತೆ ಬೈದ್ರೆ ಯಾಕೆ ತಲೆ ಕೆಡಿಸ್ಕೊಂತೀರ? ನೀವು ಯಾವತ್ತು ರೆಡಿ ಆಗ್ತಿರೋ, ಯಾವತ್ತು ನೀವು ರೆಡಿ ಅಂತಿರೋ, ಅವತ್ತು ನಾನು ಯಾವತ್ತೂ ರೆಡಿ ಇರ್ತೀನಿ. ಕೆಲಸ ಮಾಡಕ್ ಮಾತ್ರ ನಾನು ಯಾವತ್ತೂ ಇಲ್ಲ ಅಂತಾನೆ ಹೇಳಲ್ಲ. ನನಗೆ ಖುಷಿ ಅದು ಆ್ಯಕ್ಚುಲಿ. ಏನಂದ್ರೆ ಒಂದು ಎಲ್ಲರಿಗೂ ಅಷ್ಟೇ, ಏನೋ ಒಂದು ಒಳ್ಳೇದು ಮಾಡ್ಬೇಕಾದ್ರೆ ಎಲ್ರಿಗೂ ಖುಷಿ ಇರುತ್ತೆ ಆ್ಯಕ್ಚುಲಿ. ಖಂಡಿತ ಅದೆಲ್ಲರಿಗೂ ಇದೆ. ನಾನಂತೂ ಯಾವತ್ತೂ ಇರ್ತೀನಿ ಆ ವಿಷಯದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಅನ್ಕೊಂಡಿದ್ದು ಯಾವತ್ತೂ ಸುಳ್ಳಾಗಿಲ್ಲ, ನೀವು ಯೋಚನೆ ಮಾಡಿದ್ದು ಕೂಡ ಯಾವತ್ತೂ ಸುಳ್ಳಾಗಿಲ್ಲ. ನಿಮ್ಮ ಪ್ಲಾನಿಂಗು ಕೂಡ 100 ಅಲ್ಲ 200% ಮುಂದಿನ ದಿನಗಳಲ್ಲಿ ಅದು ಬರುವಂಥದ್ದನ್ನ ನೀವು ಒಂದು 30 ವರ್ಷ ಹಿಂದೆನೇ ಹೇಳ್ತೀರಾ. ಯಾವತ್ತು 30 ವರ್ಷ ಏನಾಗುತ್ತೆ ಅನ್ನೋದನ್ನ ಸಿನಿಮಾಗಳಲ್ಲೂ ಕೂಡ ಮಾಡಿ ತೋರಿಸಿದ್ದೀರಾ. ಅಲ್ಲ, ಹೇಳಿರೋದು ಆಗಬಾರ್ದು. ಕೆಲವು UIL ಹೇಳಿದ್ದೀನಿ, ಆಗದೆ ಇರ್ಲಿ ಅಂತ ಕೇಳ್ಕೊಂತೀನಿ. ಅದು ಎಚ್ಚರಿಕೆ ಅಷ್ಟೇ. ಅದು ಎಚ್ಚರಿಕೆ ಗಂಟೆ. ಸೂಪರ್ ಅಲ್ಲೂ ಹೇಳಿದ್ದೆ, ಅದು ಅಷ್ಟೇ. ಹಿಂಗಾದ್ರೆ ಹಿಂಗೂ ಆಗತ್ತೆ, ಹಿಂಗಾದ್ರೆ ಹಿಂಗೂ ಆಗತ್ತೆ. ಓಕೆ, ಬಿಕಾಸ್ IUI ಕ್ಲೈಮ್ಯಾಕ್ಸ್ ಆಗದೆ ಇರ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಅದು ಎಚ್ಚರಿಕೆ ನಾನು ಹೇಳಿದ್ದು. ಎಂಡ್ ಆಫ್ ದಿ ಡೇ ಮೊಬೈಲ್ ಇಟ್ಕೊಂಡು ಬೈಕೊಂಡು ನಮ್ಮ ಬಾಡಿಲಿ ಏನೂ ಇರಲ್ಲ. ಬರೀ ಬೇರೆಯವ್ರದ್ದು ಕೇಳ್ಕೊಂಡೇ ಕೂತಿರ್ತೀವಿ ನಾವು. ಹಂಗಂತೆ ಹಿಂಗಂತೆ, ಇದ್ ನೋಡಪ್ಪ ಅದ್ ನೋಡಪ್ಪ. ವಾಟ್ ಅಬೌಟ್ ಯುವರ್ ಥಾಟ್ಸ್? ಜಸ್ಟ್ ಪಕ್ಕದಲ್ಲಿ ಇಟ್ಬಿಟ್ಟು 2 ಸೆಕೆಂಡ್ ಯೋಚನೆ ಮಾಡಿ. ನಿನ್ನೊಳಗೆ ಒಂದು ಅದ್ಭುತವಾದ ಮೊಬೈಲ್ ಇದೆ, ಅದು ಯೂನಿವರ್ಸಲ್ ಎನರ್ಜಿ. ಅದು ಆಕ್ಚುಲಿ ಅದನ್ನೆಲ್ಲ ಒಂಚೂರು ಬೆಳಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಆಂಗಲ್ ಅಲ್ಲೂ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರೆ, ಸಿನಿಮಾಗಳ ಮೂಲಕ ಕೂಡ ನಮ್ಮನ್ನು ತಲುಪುವಂತ ಪ್ರಯತ್ನವನ್ನ ಮಾಡಿದ್ರ. 100 ಅಲ್ಲ 200% ಈ ಬಾರಿ ನಿಮ್ಗೆ ಬಹುಮತ ಬರ್ಲಿ ಸರ್. ನೆಕ್ಸ್ಟ್ ಮುಂಬರುವಂತ ಎಲೆಕ್ಷನ್ ನಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಬದಲಾವಣೆಯನ್ನ ಬಯಸಿ, ನೀವು ಏನು ವಿಚಾರಗಳನ್ನ ಹೇಳಿದ್ರಲ್ಲ ಆ ವಿಚಾರವನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ಪ್ರಶ್ನೆ ಮಾಡುವ ರೀತಿ ನಾವು ಬದಲಾಗೋಣ ಅಂತ ನಾನು ಕೂಡ ಜನರಲ್ ಕೇಳ್ಕೊತೀನಿ. ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಪ್ರಶ್ನೆ ಮಾಡಿ. ಎಸ್ ಸರ್, ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಗಲ್ಲ. ಎಸ್ ಸರ್, ಪ್ರಶ್ನೆ ಮಾಡುವ ರೀತಿ ನಾವು ಬದಲಾಗಬೇಕು, ಬದಲಾಗ್ತೀವಿ ಅಂತ ಕೂಡ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ